हेलो स्टूडेंट्स एल्लरिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ಸ್ಟೂಡೆಂಟ್ಸ್ ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಹಾಗೆ ಬಿಎಸ್ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು anatomy of the human heart ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ನೀವು ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಅನ್ನು ಬರಿಬೇಕು ಅದರಲ್ಲಿ ಯಾವ ಪಾರ್ಟ್ಸ್ ಬರುತ್ತೆ ಅದರ ಫಂಕ್ಷನ್ ಏನು ಅಂತ ನಾನು ನಿಮಗೆ ಬ್ರೀಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಮಾಡ್ತಾ ಇದ್ದೇನೆ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಹೇಗೆ ಈ ಒಂದು ಹಾರ್ಟ್ ಡಯಾಗ್ರಾಮ್ ಅನ್ನು ಬರಿಬೇಕು ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಕ್ವೆಶ್ಚನ್ಸ್ ನ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ವಲ್ಪ ಈ ಒಂದು ವಿಡಿಯೋ ಲೆಂದಿ ಆಗ್ಬೋದು ಲೆಂದಿ ಆದ್ರೂ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಇರುವಂತ ಕಾರಣದಿಂದ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ ನಾನು ಹಾರ್ಟ್ ಡಯಾಗ್ರಾಮ್ ಅಂದರೆ ಅನಾಟಮಿ ಆಫ್ ದಿ ಹಾರ್ಟ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನಾನೀಗ ನೋಡ್ತಿರ್ಬೋದು ನೀವು ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಇದ್ದೀರಾ ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ ಇಂದ ಆಲ್ಮೋಸ್ಟ್ 95% ನಿಮಗೆ ಕ್ವಶನ್ಸು ಬಿದ್ದೇ ಬೀಳುತ್ತೆ 5 ಮಾರ್ಕ್ಸ್ ಆದರೂ ಇರ್ಬೋದು 10 ಮಾರ್ಕ್ಸ್ ಆದರೂ ಇರ್ಬೋದು ಅನಾಟಮಿ ಆ್ಯಂಡ್ ಫಿಸಿಯಾಲಜಿಯಲ್ಲಿ ನಿಮಗೆ ಫಿಕ್ಸ್ ನಿಮಗೆ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ ಇಂದ ಬಂದೇ ಬರುತ್ತೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ ಇಂದ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಹಾಗಾಗಿ ಈ ಒಂದು ಹಾರ್ಟ್ ಡಯಾಗ್ರಾಮ್ ಏನಿದೆ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ನೀವು ನೋಡ್ತಿರ್ಬೋದು ನಾನು ಫಸ್ಟ್ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಸ್ಟಾರ್ಟಿಂಗ್ ನಾನು ಹೇಗೆ ಹಾರ್ಟ್ ಡಯಾಗ್ರಾಮ್ ಅನ್ನ ಬರಿಬೇಕು ಅಂತ ಸ್ಟಾರ್ಟ್ ನೀವು ಮಾಡಬೇಕಾಗಿರೋದು ನಮ್ಮ ಒಂದು ಸಜೆಷನ್ ಏನು ಅಂತಂದ್ರೆ ಫಸ್ಟ್ ನೀವು 4 ಚೇಂಬರ್ಸ್ ಅನ್ನ ಬರ್ಕೊಳ್ಳಿ 4 ಚೇಂಬರ್ಸ್ ಅಂದ್ರೆ ಸ್ಟಾರ್ಟ್ ನೀವು ಮಾಡಬೇಕಾಗಿರೋದು ರೈಟ್ ಏಟ್ರಿಯಮ್ ಇಂದ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನೀವು ಔಟ್ಲೈನ್ ಮ್ಯಾಪ್ ಅನ್ನು ಹಾಕೋಬೇಕಾಗತ್ತೆ ಔಟ್ಲೈನ್ ಅನ್ನ ಹಾಕೋಬೇಕಾಗತ್ತೆ 4 ಚೇಂಬರ್ಸ್ದು ಅದಾದ್ಮೇಲೆ ನೀವು ರೈಟ್ ಏಟ್ರಿಯಮ್ ಮತ್ತೆ ರೈಟ್ ವೆಂಟ್ರಿಕಲ್ ನೆಕ್ಸ್ಟ್ ಲೆಫ್ಟ್ ಏಟ್ರಿಯಮ್ ಮತ್ತೆ ಲೆಫ್ಟ್ ವೆಂಟ್ರಿಕಲ್ದು ಔಟ್ಲೈನ್ ಒಳಗಡೆನೆ ಔಟ್ಲೈನ್ ಹಾಕೋಬೇಕಾಗತ್ತೆ ಅದಾದ್ಮೇಲೆ ನೀವು ನೆಕ್ಸ್ಟ್ ಒಳಗಡೆ ಇರತಕ್ಕಂಥ ವಾಲ್ವ್ಸ್ ಆಗಿರ್ಬೋದು ಅದನ್ನೆಲ್ಲ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಯಾವ ರೀತಿ ಹಾರ್ಟ್ ಡಯಾಗ್ರಾಮ್ನ ಬರಿಬೇಕಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ ನೀವು ಎಕ್ಸಾಮಿನೇಷನ್ಸ್ನಲ್ಲಿ ಈ ಒಂದು ಹಾರ್ಟ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರು ಅಂತ ಅಂದರೆ ನಿಮಗೆ 10 ರಿಂದ 15 ನಿಮಿಷ ಇರುತ್ತೆ 10 ಮಾರ್ಕ್ಸ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿ ಬರೆಯೋದಕ್ಕೆ ಅಷ್ಟರಲ್ಲಿ ನಾವು ಹಾರ್ಟ್ ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ಜೊತೆಗೆ ಎಕ್ಸ್ಪ್ಲೇಷನ್ನ ಹೇಗೆ ಮುಗಿಸ್ಬೇಕು ಅಂತ ನೀವು ಕೇಳೋದಾದ್ರೆ ಸ್ಟೂಡೆಂಟ್ಸ್ ಈ ಒಂದು ಡಯಾಗ್ರಾಮ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಅಂದರೆ ನೀವು ರಫ್ ಆಗಿ ಡಯಾಗ್ರಾಮ್ ತೆಗೆದ್ರೂ ಕೂಡ 3 to 4 ಮಿನಿಟ್ಸಲ್ಲಿ ಈ ಒಂದು ಡಯಾಗ್ರಾಮ್ ವಿತ್ ಲೇಬಲಿಂಗ್ನ ನೀವು ಬರೆದು ಮುಗಿಸ್ಬೇಕಾಗತ್ತೆ ಯಾಕಂದರೆ ಭಾಳಷ್ಟು ಟೈಮ್ ನಿಮಗೆ ಎಕ್ಸಾಮಿನೇಷನ್ಸ್ನಲ್ಲಿ ಕಮ್ಮಿ ಇರೋದ್ರಿಂದ ಯಾಕಂದರೆ ನೀವು ಆನ್ಸರ್ಸ್ನ ನೀವು ಯೋಚನೆ ಮಾಡಿ ಬರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ ನಿಮಗೆ ಪ್ರೊಸೆಸ್ಸು ಬರೆಯೋದಕ್ಕೆ ಹಾಗಾಗಿ ನೀವು ಜಾಸ್ತಿ ಈ ಒಂದು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಫಾಸ್ಟಾಗಿ ಡಯಾಗ್ರಾಮ್ನ ಬರಿಬೋದು ಹಾಗಾಗಿ ಜಾಸ್ತಿ ನೀವು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ ಫಾಸ್ಟಾಗಿ ಬರೀರಿ ನೀವಿಲ್ಲಿ ನೋಡ್ತಿರ್ಬೋದು ನಾನು ಅದಾದಮೇಲೆ ಇಲ್ಲಿ ಎಲ್ಲ ವಾಲ್ವ್ನ ಬರಿತಾ ಇದ್ದಾನೆ ಯಾವುದೋ ಅದು ವಾಲ್ವು ಟ್ರೈಕಸ್ಪಿಡ್ ವಾಲ್ವ್ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ ಮಿಡಲ್ ಇರೋದು ಟ್ರೈಕಸ್ಪಿಡ್ ವಾಲ್ವ್ ಅದನ್ನ ನಾನೀಗ ಬರೆದು ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ಸೆಕೆಂಡ್ ಅದರಲ್ಲೇ ಇನ್ನೊಂದು ವಾಲ್ವ್ ಬರುತ್ತೆ ಪಲ್ಮನರಿ ಸೆಮಿ ಲೂನಾರ್ ವಾಲ್ವ್ ಅಂತ ಕರಿತೇವೆ ಅದನ್ನು ಕೂಡ ನಾನೀಗ ಬರಿತಾ ಇದ್ದೇನೆ ಅದಾದಮೇಲೆ ನೆಕ್ಸ್ಟ್ ವಾಲ್ವ್ ಇನ್ನೊಂದು ವಾಲ್ವ್ ಬರೋದು ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಿಡಲ್ ಬರ್ತಕ್ಕಂಥ ವಾಲ್ವೇನೆ ಯಾವುದು ಬೈಕಸ್ಪಿಡ್ ವಾಲ್ವ್ ಇದಕ್ಕೆ ಕಾಮನ್ ಆಗಿ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್ ಅಂತಾರೆ ಏಟ್ರಿಯಮ್ ಮತ್ತು ವೆಂಟ್ರಿಕ್ಯುಲರ್ ಮಿಡಲ್ ಇರೋದ್ರಿಂದ ಎರಡಕ್ಕೂ ಕೂಡ ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್ ಅಂತಾರೆ ಟ್ರೈಕಸ್ಪಿಡ್ ಮತ್ತು ಬೈಕಸ್ಪಿಡ್ ವಾಲ್ವ್ಸ್ಗೆ ಓಕೆನಾ ಇಲ್ಲಿ ಟ್ರೈಕಸ್ಪಿಡ್ ಬಂದರೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಅದಾದಮೇಲೆ ಬೈಕಸ್ಪಿಡ್ ಅಂದರೆ ಯಾವುದು ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಿಡಲ್ ಇರುವಂಥದ್ದು ಈಗ ನಾನು 3 ವಾಲ್ವ್ಸ್ನ ಬರೆದಿದ್ದೇನೆ ಇನ್ನೊಂದು ವಾಲ್ವು ಕೂಡ ಇದೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಅದನ್ನು ಕೂಡ ಬರೆದಿದ್ದೇನೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಚೇಂಬರ್ಸ್ ಮತ್ತು ವಾಲ್ವ್ಸ್ನ ಬರೆದ್ರಿ ಅದಾದಮೇಲೆ ನೀವು ಮೇಯ್ನಾಗಿ ಬರಿಬೇಕಾಗಿರೋದೇನೆ ಚೇಂಬರ್ಸ್ ಆದ ತಕ್ಷಣ ಸುಪೀರಿಯರ್ ವೆನಾಕವನ ಸ್ಟಾರ್ಟಿಂಗ್ ಬರ್ಕೊಂಬಿಡಿ ಈಸಿ ಇರುತ್ತೆ ನಿಮಗೆ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ ಸುಪೀರಿಯರ್ ಹಾಗೆ ಇನ್ಫೀರಿಯರ್ ವೆನಾಕವನ ನೀವು ಬರ್ಕೋಬೇಕಾಗತ್ತೆ ಓಕೆನಾ ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೆನಾಕವನ ನೀವು ಫಸ್ಟು ಬರ್ಕೊಂಬಿಡಿ ಅದಾದಮೇಲೆ ಎಲ್ಲ ಆರ್ಟ್ರೀಸ್ ವೇನ್ಸ್ನ ನೀವು ಬರ್ಕೋಬೋದು ಈಸಿಯಾಗಿ ಓಕೆನಾ ಈಗ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ಏನನ್ನ ಬರಿತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಆರ್ಟ್ರಿನ ಅಂದರೆ ವೇನ್ನ ಬರಿತಾ ಇದ್ದೀನಿ ಯಾವ ವೇನ್ ಅದು ಲೆಫ್ಟ್ ಪಲ್ಮೊನರಿ ವೇನ್ನ ನಾನೀಗ ಬರ್ದೆ ಓಕೆನಾ ಸಾರಿ ರೈಟ್ ಪಲ್ಮೊನರಿ ವೇನ್ ನಾನೀಗ ಬರ್ದೆ ಅದಾದಮೇಲೆ ಅಯೋರ್ಟನ ಬರಿತಾ ಇದ್ದೇನೆ ಅಯೋರ್ಟನ ನೀವು ಇದು ಸುಪೀರಿಯರ್ ವೆನಾಕವೆಗೆ ಅಟ್ಯಾಚ್ ಮಾಡಿಕೊಂಡು ಅಯೋರ್ಟನ ಈಸಿಯಾಗಿ ಬರ್ಕೊಳ್ಳಿ ಓಕೆನಾ ಅಂದರೆ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಅಯೋರ್ಟ ಜೊತೆಗೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಕೂಡ ಬರುತ್ತೆ
ಪಲ್ಮನರಿ ಆರ್ಟ್ರಿ ಕೂಡ ಬರುತ್ತೆ. ಈಗ ನೀವು ನೋಡ್ತಿರ್ಬೋದು ಪಲ್ಮನರಿ ಟ್ರಂಕನ್ನು ನಾನು ಬರಿತಾ ಇದ್ದೇನೆ. ಪಲ್ಮನರಿ ಟ್ರಂಕ್ ಆದ ಕೂಡಲೇ ನಿಮಗೆ ಪಲ್ಮನರಿ ಆರ್ಟ್ರೀಸ್ ಬರುತ್ತೆ. ಪಲ್ಮನರಿ ಲೆಫ್ಟ್ ಆ್ಯಂಡ್ ರೈಟ್ ಪಲ್ಮನರಿ ಆರ್ಟ್ರಿ ಪಲ್ಮನರಿ ಟ್ರಂಕ್ಗೆ ಅಟ್ಯಾಚ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾನು ಯಾವುದು ಲೆಫ್ಟ್ ಪಲ್ಮನರಿ ಆರ್ಟ್ರಿಯನ್ನು ಬರಿತಾ ಇದ್ದೇನೆ. ನೀವು ನೋಡ್ತಿರ್ಬೋದು ಲೆಫ್ಟ್ ಪಲ್ಮನರಿ ಆರ್ಟ್ರಿ. ಅದಕ್ಕೆ ನೆಕ್ಸ್ಟ್ ನಾನು ಬರಿತೇನೆ. ಇನ್ನೊಂದು ಕೂಡ ಇದೆ ರೈಟ್ ಪಲ್ಮನರಿ ಆರ್ಟ್ರಿ, ನಿಮಗೆ ರೈಟ್ ಸೈಡಲ್ಲಿ ಕಾಣುತ್ತೆ. ಓಕೆ, ಅದ್ರ ಕೆಳಗಡೆ ನಾನೀಗ ಬರಿತಾ ಇರೋದು ಪಲ್ಮನರಿ ವೇನ್ಸ್. ಓಕೆನಾ, ಅದು ಯಾವುದು ಲೆಫ್ಟ್ ಪಲ್ಮನರಿ ವೇನ್ಸ್ನ ನಾನೀಗ ಬರೆದೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದಿಷ್ಟು ಏನಿದೆ ಹಾರ್ಟ್ ಡಯಾಗ್ರಾಮ್ ನೀವೀಗ ಬರಿತೀರಾ. ಅದಾದಮೇಲೆ ಲೇಬ್ಲಿಂಗ್ ಆಲ್ಸೋ ಭಾಳ ಇಂಪಾರ್ಟೆಂಟ್. ನೀವು ಒಂದು ಪೇಜಲ್ಲಿ ಒಂದು ಪೂರ ಡಯಾಗ್ರಾಮ್ನ ನಾನು ಬರೀರಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ, ಒಂದು ಪೂರ್ತಿ ಪೇಜಲ್ಲಿ ಒಂದು ಪೂರ್ತಿ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್ನ ಬರೀರಿ. ಲೇಬ್ಲಿಂಗ್ ಬರೆಯೋದಕ್ಕೆ ಜಾಗ ಇರಲಿಲ್ಲ ಅಂದರೂ ಕೂಡ ನಂಬರ್ಸ್ ಆಗಿ ನೆಕ್ಸ್ಟ್ ಪೇಜಲ್ಲಿ ಆ ಒಂದು ನಂಬರ್ಗೆ ರಿಲೇಟ್ ಇರ್ತಕ್ಕಂಥ ಒಂದು ಲೇಬ್ಲಿಂಗ್ನ ನೀವು ನೆಕ್ಸ್ಟ್ ಪೇಜಲ್ಲಿ ಬರ್ಕೋಬೋದು. ಓಕೆನಾ, ನೀವು ನೋಡ್ತಿರ್ಬೋದು ನಾನೀಗ ಲೇಬ್ಲಿಂಗ್ ಬರೆಯೋದಕ್ಕೆ ನೋಡಿದೆ. ಆ ಒಂದು ಲೇಬ್ಲಿಂಗ್ನ ಬರೆಯೋದಕ್ಕೆ ಎಲ್ಲ ಪಾರ್ಟ್ಸ್ ಕೂಡ ಲೇಬಲ್ ಮಾಡೋದಕ್ಕೆ ಜಾಗ ಇಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಎಲ್ಲ ಪಾರ್ಟ್ಸ್ಗೂ ಕೂಡ ನಂಬರ್ ಹಾಕಿ ನೆಕ್ಸ್ಟ್ ಪೇಜಲ್ಲಿ ನಾನು ಲೇಬ್ಲಿಂಗ್ಸನ್ನು ಬರಿತೇನೆ. ಈಗ ನಾನು ಆ ಒಂದು ಎಲ್ಲ ಪಾರ್ಟ್ಸ್ಗೂ ಕೂಡ ನಂಬರನ್ನು ಹಾಕ್ತೇನೆ. ಓಕೆನಾ, ಇನ್ನೂ ಒಂದು 2 ಪಾರ್ಟ್ ಬರೆಯೋದನ್ನ ಮರ್ತಿದ್ದೇನೆ. ಅದು ನೆಕ್ಸ್ಟ್ ನಿಮಗೆ ಇದೆ, ಮುಂದೆ ನಾನು ಆ ಒಂದು ಪಾರ್ಟ್ಸ್ನು ಕೂಡ ಬರಿತೇನೆ. ವಿಡಿಯೋನ ನೋಡ್ತಾ ಇರಿ. ಓಕೆನಾ, ಯಾವ ಒಂದು ಪಾರ್ಟ್ ಮಿಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇಲ್ಲಿ ಈಗ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಯಾವ ರೀತಿ ನಾವು ಹಾರ್ಟ್ ಡಯಾಗ್ರಾಮ್ನ ಬರಿಬೇಕು ಅಂತ. ಇದನ್ನೆಲ್ಲ ನೀವು ನಾನೀಗ ಭಾಳಷ್ಟು ಟೈಮ್ ತೊಗೊಂಡೆ ಈ ಒಂದು ಹಾರ್ಟ್ ಡಯಾಗ್ರಾಮ್ನ ಬರೆಯೋದಕ್ಕೆ. ನಾನು 10 to 15 ಮಿನಿಟ್, ಯಾಕಂದರೆ ಇಲ್ಲಿ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬರೆಯೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೀವು ಆದರೆ ಎಕ್ಸಾಮಿನೇಷನ್ಸಲ್ಲಿ ರಫ್ ಸ್ಕೆಚನ್ನು ಹಾಕಬೇಕು, ಭಾಳ ನೀಟಾಗಿ ಬರಿಬೇಕು ಅಂತ. ಇದೇ ಒಂದು ಡಯಾಗ್ರಾಮ್ಗೆ ನೀವು 10 ರಿಂದ 15 ನಿಮಿಷ ತೊಗೊಂಡ್ರೆ ನೆಕ್ಸ್ಟ್ ಕ್ವಶನ್ಸ್ ನಿಮಗೆ ಬರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಡಯಾಗ್ರಾಮ್ನ ನೀವು 3 to 4 ಮಿನಿಟ್ಸಲ್ಲಿ ವಿತ್ ಲೇಬ್ಲಿಂಗ್ನ ಬರೆದು ಮುಗಿಸ್ಬೇಕಾಗತ್ತೆ. ಡಯಾಗ್ರಾಮ್ಗೆ ಜಾಸ್ತಿ ಟೈಮನ್ನು ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕೂಡ ತೊಗೊಳ್ತಾರೆ. ನಾನು ಭಾಳ ನೀಟಾಗಿ ಬರಿಬೇಕು ಅಂತ. ಏನಿಲ್ಲ, ಹಾರ್ಟ್ ಡಯಾಗ್ರಾಮ್ನ ಬರೀತೀರಾ, ಅದಕ್ಕೆ ಲೇಬ್ಲಿಂಗ್ ಮಾಡ್ತೀರಾ, ಸಾಕು. ನೀಟ್ ಆಗಲಿ ಬಿಡಲಿ, ನಿಮಗೆ ಹಾರ್ಟ್ ಡಯಾಗ್ರಾಮ್ ಇದ್ದರೆ ಸಾಕು. ಯಾರು ಕೂಡ ಅಷ್ಟು ಜಾಸ್ತಿ ನೀಟಾಗಿ ಬರ್ದಿದ್ದೇನೆ ಅಂತ ನೋಡಲ್ಲ. ನಿಮಗೆ ಮೇನ್ ಆಗಿ ಇಲ್ಲಿ ಲೇಬ್ಲಿಂಗ್ ಇಂಪಾರ್ಟೆಂಟು. ಜಾಸ್ತಿ ನೀವು ಲೇಬ್ಲಿಂಗ್ ಕಡೆಗೆ ಫೋಕಸ್ ಮಾಡಿ. ಓಕೆನಾ ಸ್ಟೂಡೆಂಟ್ಸ್, ಇಲ್ಲಿ ನಾನೀಗ ನಂಬರ್ಸನ್ನು ಹಾಕ್ತಾ ಇದ್ದೇನೆ. ಯಾವ ಒಂದು ಪಾರ್ಟ್ಸ್ಗೆ ನಂಬರ್ಸನ್ನು ಹಾಕ್ತಾ ಇದ್ದೇನೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿತ್ ಆ ನಂಬರ್ ಎಕ್ಸ್ಪ್ಲನೇಷನ್ಸ್ ನಿಮಗೆ ವಿತ್ ಲೇಬ್ಲಿಂಗ್ ಎಕ್ಸ್ಪ್ಲನೇಷನ್ಸ್ ನಿಮಗೆ ಕೊಡ್ತೇನೆ. ಓಕೆನಾ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಈ ಒಂದು ನೀವೆಲ್ಲ ಈ ಒಂದು ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ಸನ್ನು ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗತ್ತೆ. ಎಷ್ಟು ಕ್ವಶನನ್ನು ನಾನು ಈ ಒಂದು 1.5 ಗಂಟೆಯಲ್ಲಿ ಈ 10 ಮಾರ್ಕ್ಸ್ ಎಷ್ಟು ಟೈಮ್ ತೊಗೋಬೇಕು, 5 ಮಾರ್ಕ್ಸ್ ಎಷ್ಟು ಟೈಮ್ ತೊಗೋಬೇಕು, 2 ಮಾರ್ಕ್ಸ್ಗೆ ಎಷ್ಟು ಟೈಮ್ ತೊಗೋಬೇಕು, 1 ಮಾರ್ಕ್ಸ್ಗೆ ನಾನು ಲಾಸ್ಟಲ್ಲಿ ಎಷ್ಟು ಉಳಿಸ್ಕೋಬೇಕು ಟೈಮಿಂಗ್ನ ಅಂತ ನೀವು ನೋಡಿಕೊಂಡು ಎಕ್ಸಾಮಿನೇಷನ್ನ ಬರಿಬೇಕಾಗತ್ತೆ. ಮೇಯ್ನಾಗಿ ಅನಾಟಮಿ ಫಿಸಿಯಾಲಜಿಗೆ ಜಾಸ್ತಿ ಟೈಮ್ ನೀವು ತೊಗೊಳ್ತೀರಾ. ಹಾಗಾಗಿ ಎಲ್ಲ ಪೇಜ್ನ ಆದಷ್ಟು ತುಂಬಿಸಿ ಬನ್ನಿ ಅಂತ ಹೇಳ್ತಾನೆ. ಎಲ್ಲೂ ಕೂಡ ಖಾಲಿ ಬಿಡೋದಕ್ಕೆ ಹೋಗಬೇಡಿ ಪೇಜ್ನ. ನಿಮಗೆ ಏನು ಗೊತ್ತಿರುತ್ತೆ, ಆ ಕ್ವಶನ್ ರಿಲೇಟೆಡ್ಡು, ಆ ಸಿಸ್ಟಮ್ ರಿಲೇಟೆಡ್ ನಿಮಗೆ ಏನು ಗೊತ್ತಿರುತ್ತೆ ಎಲ್ಲನೂ ಕೂಡ ಬರೆದು ಬನ್ನಿ. ಎಲ್ಲೂ ಕೂಡ ಜಾಸ್ತಿ ಜಾಗನ ಬಿಟ್ಟು ಬರೋದಕ್ಕೆ ಹೋಗಬೇಡಿ. ಯಾವುದೇ ಕ್ವಶನ್ ಕೂಡ ಉಳಿಸಿ ಬರೋದಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ಕ್ವಶನ್ ಗೊತ್ತಿಲ್ಲ ಅಂದರೂ ಕೂಡ ಅದ್ರ ರಿಲೇಟೆಡ್ ಏನಾದರೂ ಒಂದು ಆನ್ಸರ್ಸ್ನ ನೀವು ಬರೆದು ಬರಬೇಕಾಗುತ್ತೆ ಸ್ಟೂಡೆಂಟ್ಸ್. ಎಲ್ಲೂ ಕೂಡ ಪೇಜ್ ಅಂತೂ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ಯಾವುದಕ್ಕೂ ಕೂಡ ನಿಮಗೆ ಯಾವುದೇ ಒಂದು ಕ್ವಶನ್ ಬಂದಿದೆ, ಈಗ ಅದು ನಿಮಗೆ ಗೊತ್ತಿಲ್ಲ, ಆ ಒಂದು ಕ್ವಶನ್ನೇ ನಿಮ್ಗೆ ಗೊತ್ತಿಲ್ಲ, ಆದರೂ ಕೂಡ ಅಲ್ಲಿ ಏನಾದರೂ ಏನಾದರೂ ಆ ಒಂದು ಸಿಸ್ಟಮ್ ರಿಲೇಟೆಡ್ ನೀವು ಬರೆದು ಬನ್ನಿ. ಮಾರ್ಕ್ಸ್ ನಿಮಗೆ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆನಾ, ಹಾಗಾಗಿ ಎಲ್ಲೂ ಕೂಡ ಪೇಪರ್ನ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಡಯಾಗ್ರಾಮ್ನು ಕೂಡ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಇದೊಂದೇ ಅಲ್ಲ, ಹಾರ್ಟ್ ಒಂದೇ ಅಲ್ಲ, ಇಲ್ಲಿ ಕಿಡ್ನಿ ಆಗಿರ್ಬೋದು, ಯೂರಿನರಿ ಸಿಸ್ಟಮ್ ಆಗಿರ್ಬೋದು, ಹಾಗೆ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಲಂಗ್ಸ್ ಇಂಪಾರ್ಟೆಂಟು, ಹಾಗೆಯೇ ಎಲ್ಲ ಸಿಸ್ಟಮಲ್ಲೂ ಕೂಡ ಜಾಸ್ತಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ, ಯಾವ ರೀತಿ ಎಕ್ಸಾಮಿನೇಷನ್ಸ್ನ ಬರಿಬೇಕು ಅನ್ನೋದು. ಓಕೆನಾ, ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟೂಡೆಂಟ್ಸ್, ನಾನು ಯಾವ ರೀತಿ ಡಯಾಗ್ರಾಮ್ನ ಬರೆದಿದ್ದೇನೆ ಅಂತ. ಇದು ರಫ್ ಡಯಾಗ್ರಾಮು. ಇದೇ ರೀತಿಯಾಗಿ ನೀವು ಎಕ್ಸಾಮಿನೇಷನ್ಸಲ್ಲೂ ಕೂಡ ಬರಿಬೋದು. ನನಗೆ ಇಷ್ಟವಾಗಿರುವಂಥ ಭಾಳಷ್ಟು ಹಾರ್ಟ್ ಡಯಾಗ್ರಾಮ್ ಸಿಗ್ತವೆ ನಿಮಗೆ, ಆದರೆ ನನಗೆ ಇಷ್ಟ ಆಗಿರುವಂಥ ಡಯಾಗ್ರಾಮ್ ಅಂತ ಅಂದರೆ ಇದು. ಹಾಗಾಗಿ ಈ ಒಂದು ಡಯಾಗ್ರಾಮ್ನ ನಾನೀಗ ಬರೆದಿದ್ದೇನೆ. ಇಲ್ಲಿ ನಾನೀಗ ಲೇಬ್ಲಿಂಗ್ ಕಡೆಗೆ ಬರ್ತಾ ಇದ್ದೇನೆ. ಫಸ್ಟು 1 ನಂಬರಲ್ಲಿ ಲೇಬ್ಲಿಂಗ್ ಮಾಡಿರೋದು ನಾನು ಯಾವುದು ಸ್ಟೂಡೆಂಟ್ಸ್, ರೈಟ್ ಏಟ್ರಿಯಮ್. ರೈಟ್ ಏಟ್ರಿಯಮ್ ಏನಿದೆ ಅಂತ ಅಂದರೆ ಇದು ವಿಚ್ ರಿಸೀವ್ಸ್ ದಿ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೆನಾ ಕವಾ. ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೆನಾ ಕವಾ ಏನಿದೆ ಅಲ್ಲಿಂದ ಇದು ಡಿಆಕ್ಸಿನೇಟೆಡ್ ಬ್ಲಡ್ಡನ್ನು
ತೊಗೊಳುತ್ತೆ ರೈಟ್ ಏಟ್ರಿಯಮಿಂದ ನೆಕ್ಸ್ಟು ರೈಟ್ ವೆಂಟ್ರಿಕಲ್ಗೆ ಅದು ಕಳಿಸುತ್ತೆ. ಅದಾದಮೇಲೆ ಸುಪೀರಿಯರ್ ವೆನಾ ಕೇವಾ ಏನು ಮಾಡುತ್ತೆ, ಅಪ್ಪರ್ ಬಾಡಿ ಏನು ಡಿಆಕ್ಸಿನೇಟೆಡ್ ಬ್ಲಡ್ ಇದೆ ಅದನ್ನೆಲ್ಲನೂ ಕೂಡ ಅಪ್ಪರ್ ಬಾಡಿಯಿಂದ ಕಲೆಕ್ಟ್ ಮಾಡಿ ರೈಟ್ ಏಟ್ರಿಯಮ್ಗೆ ಅದು ಕಳಿಸುತ್ತೆ. ಅದು ಸುಪೀರಿಯರ್ ವೆನಾ ಕೇವಾ ಕೆಲಸ. ಅದಾದಮೇಲೆ ನೆಕ್ಸ್ಟ್ ಇನ್ಫೀರಿಯರ್ ವೆನಾ ಕೇವಾ ಆಲ್ಸೋ ಡೂ ದ ಸೇಮ್ ಥಿಂಗ್, ಬಟ್ from the lower body of the body receives the deoxygenated blood and transfer to the what, right atrium. Next fourth one yaudu, tricuspid valve. Students, this is present in between the what, right ventricle and right atrium. In between tricuspid valve irutte. Idu ಏನು ಮಾಡುತ್ತೆ ಅಂತಂದ್ರೆ it will avoid the backflow of the blood to the right atrium from ಏನು ಕಾಂಟ್ರಾಕ್ಟ್ ಮಾಡುತ್ತೆ ಏನು ಬ್ಲಡ್ನ ಎಲ್ಲಿಗೆ ಕಾಂಟ್ರಾಕ್ಷನ್ ಆದ ತಕ್ಷಣ ವೆಂಟ್ರಿಕಲ್ಸಲ್ಲಿ ಮತ್ತೆ ಅದು ರೈಟ್ ಏಟ್ರಿಯಮ್ಗೆ ಬರದೇ ಇರೋ ಥರ ನೋಡ್ಕೊಳುತ್ತೆ. ನೆಕ್ಸ್ಟ್ ನಾನೇನು ಬರೆದೆ, ಅಯೋಟಾ ಬರೆದಿದ್ದೀನಿ. ಅಯೋಟಾ ಆಲ್ಸೋ ಭಾಳ ಇಂಪಾರ್ಟೆಂಟ್, ಲಾರ್ಜೆಸ್ಟ್ ಆರ್ಟ್ರಿ ಆಫ್ ದಿ ಬಾಡಿ ವಿಚ್ ಸಪ್ಲೈಸ್ ದಿ ಬ್ಲಡ್ ಆಲ್ ಓವರ್ ದಿ ಬಾಡಿ. ಓಕೆನಾ, ಆಕ್ಸಿನೇಟೆಡ್ ಬ್ಲಡ್ ಬರುತ್ತೆ ಅದಕ್ಕೆ ಅಯೋಟಾಗೆ. ಅಯೋಟಾಯಿಂದ ಆಲ್ ಓವರ್ ದಿ ಬಾಡಿ ಆಕ್ಸಿನೇಟೆಡ್ ಬ್ಲಡ್ನ ಅದು ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಯಾವುದು, ಸಿಕ್ಸ್ತ್ ಒನ್ ಲೆಫ್ಟ್ ಪಲ್ಮೊನರಿ ಆರ್ಟ್ರಿ. ನೀವು ನೋಡ್ತಿರ್ಬೋದು ಎಲ್ಲಿದೆ ಲೆಫ್ಟ್ ಪಲ್ಮೊನರಿ ಆರ್ಟ್ರಿ. ಸಿಕ್ಸ್ತ್ ಒನ್ ಲೆಫ್ಟ್ ಪಲ್ಮೊನರಿ ಆರ್ಟ್ರಿ ಏನು ಮಾಡುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್ ಇದ್ದದನ್ನ ಲೆಫ್ಟ್ ಸೈಡ್ ಲಂಗ್ಸ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ ಲೆಫ್ಟ್ ಪಲ್ಮೊನರಿ ಆರ್ಟ್ರಿಯಿಂದ. ನೆಕ್ಸ್ಟ್ ಪಲ್ಮೊನರಿ ಟ್ರಂಕ್, ಅದು ಕೂಡ ಅಷ್ಟೇ. ಪಲ್ಮನರಿ ಟ್ರಂಕ್ಗೆ ಲೆಫ್ಟ್ ಆ್ಯಂಡ್ ರೈಟ್ ಪಲ್ಮೊನರಿ ಆರ್ಟ್ರಿ ಕನೆಕ್ಟ್ ಆಗಿರುತ್ತೆ. ಅದು ಡಿಆಕ್ಸಿನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ ಎಲ್ಲಿಗೆ, ಲಂಗ್ಸ್ಗೆ. ಆಕ್ಸಿನೇಟೆಡ್ ಮಾಡ್ಕೊಂಬಾಪ ಅಂತ ಅದು ಲಂಗ್ಸ್ಗೆ ಡಿಆಕ್ಸಿನೇಟೆಡ್ ಬ್ಲಡ್ ಕಳಿಸುತ್ತೆ. ನೆಕ್ಸ್ಟ್ ಯಾವುದು, ರೈಟ್ ಪಲ್ಮನರಿ ವೇನ್ಸ್. ರೈಟ್ ಪಲ್ಮನರಿ ವೇನ್ಸ್ ಎಲ್ಲಿಗೆ ಕನೆಕ್ಟ್ ಇರುತ್ತೆ ಅಂತಂದರೆ, ರೈಟ್ ಪಲ್ಮನರಿ ವೇನ್ಸ್ ಲಂಗ್ಸಿಗೆ ಕನೆಕ್ಟ್ ಇರುತ್ತೆ. ಆಕ್ಸಿನೇಟೆಡ್ ಬ್ಲಡ್ನ ರೈಟ್ ಆ್ಯಂಡ್ ಲೆಫ್ಟ್ ಪಲ್ಮನರಿ ವೇನ್ಸು ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಲೆಫ್ಟ್ ಏಟ್ರಿಯಮ್ಗೆ ಕನೆಕ್ಟ್ ಇರುತ್ತೆ. ರೈಟ್ ಪಲ್ಮನರಿ ಆ್ಯಂಡ್ ಲೆಫ್ಟ್ ಪಲ್ಮನರಿ ವೇನ್ಸ್ ಕನೆಕ್ಟೆಡ್ ಟು ದ ಎಲ್ಲಿಗೆ, ಲೆಫ್ಟ್ ಏಟ್ರಿಯಮ್ಗೆ ಕನೆಕ್ಟ್ ಇರುತ್ತೆ. ಆಕ್ಸಿನೇಟೆಡ್ ಬ್ಲಡ್ ಬಂದು ಲೆಫ್ಟ್ ಏಟ್ರಿಯಮ್ಗೆ ಬಂದು ಬೀಳುತ್ತೆ. ಅಲ್ಲಿಂದ ಲೆಫ್ಟ್ ಏಟ್ರಿಯಮ್ಮಿಂದ ಲೆಫ್ಟ್ ವೆಂಟ್ರಿಕಲ್, ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲಿಂದ ಅಯೋಟಾ ಟು ಆಲ್ ಓವರ್ ದಿ ಬಾಡಿ ಆಕ್ಸಿನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಸ್ಟೂಡೆಂಟ್ಸ್, ನೆಕ್ಸ್ಟ್ ಪೆಕ್ಟಿನೇಟ್ ಮಸಲ್ಸ್. ನೈನ್ತ್ ಒನ್ ನೀವು ನೋಡ್ತಿರ್ಬೋದು, ಪೆಕ್ಟಿನೇಟ್ ಮಸಲ್ಸ್. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದಿ ರೈಟ್ ಏಟ್ರಿಯಮ್. ರೈಟ್ ಏಟ್ರಿಯಮಲ್ಲಿ ಇನ್ನರ್ ವಾಲ್ ಆಫ್ ದಿ ರೈಟ್ ಏಟ್ರಿಯಮಲ್ಲಿ ಪೆಕ್ಟಿನೇಟ್ ಮಸಲ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ರೈಟ್ ವೆಂಟ್ರಿಕಲ್. 10th ಒಂತ್ ನೀವು ನೋಡ್ಬೋದು, 10th ಒಂತ್ ರೈಟ್ ವೆಂಟ್ರಿಕಲ್. ರೈಟ್ ವೆಂಟ್ರಿಕಲಲ್ಲಿ ಏನಿರುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ. ಅದು ಕಾಂಟ್ರಾಕ್ಷನ್ ಮಾಡುತ್ತೆ ಥ್ರೂ ದ ಏನು ಪಲ್ಮನರಿ ವಾಲ್ವ್ ಏನು ಪುಷ್ ಮಾಡುತ್ತೆ. ಪಲ್ಮನರಿ ವಾಲ್ವಿಂದ ನೆಕ್ಸ್ಟ್ ಏನು ಮಾಡುತ್ತೆ, ಪಲ್ಮನರಿ ಟ್ರಂಕಿಂದ ಪಲ್ಮನರಿ ಆರ್ಟ್ರಿ ಇತ್ತು, ಅದು ಡಿಆಕ್ಸಿನೇಟೆಡ್ ಬ್ಲಡ್ ಲಂಗ್ಸ್ಗೆ ಹೋಗುತ್ತೆ. ನೆಕ್ಸ್ಟ್ ಏನು, ರೈಟ್ ವೆಂಟ್ರಿಕಲ್ ಆಗಿಂದ ಕಾರ್ಡೆ ಟೆಂಡಿನೆ. ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ನೀವು ನೋಡ್ಕೊಳ್ಳಿ ಎಲ್ಲಿದೆ ಅಂತ. ನೆಕ್ಸ್ಟ್ ಟ್ರೆಬಕ್ಯುಲರ್ ಕಾರ್ನೇನು ನೀವು ನೋಡ್ಕೋಬೋದು. ಅದಾದಮೇಲೆ ರೈಟ್ ಪಲ್ಮನರಿ ಆರ್ಟ್ರಿ ಕೂಡ ನಿಮಗೆ ಹೇಳಿದೆ. ರೈಟ್ ಪಲ್ಮನರಿ ಆರ್ಟ್ರಿ, ರೈಟ್ ಆ್ಯಂಡ್ ಲೆಫ್ಟ್ ಪಲ್ಮನರಿ ಆರ್ಟ್ರಿ ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್ ಎಪಿಕಾರ್ಡಿಯಮ್, ದ ಔಟರ್ ಲೇಯರ್ ಆಫ್ ದಿ ಹಾರ್ಟ್. ಔಟರ್ ಲೇಯರ್ ಆಫ್ ದಿ ಹಾರ್ಟ್ ಈಸ್ ಎಪಿಕಾರ್ಡಿಯಮ್. ನೆಕ್ಸ್ಟ್ ಮಿಡಲ್ ಲೇಯರ್ ಆಫ್ ದಿ ಹಾರ್ಟ್ ಈಸ್ ಮಯೋಕಾರ್ಡಿಯಮ್. ನೆಕ್ಸ್ಟ್ ಇನ್ನರ್ ಲೇಯರ್ ಆಫ್ ದಿ ಹಾರ್ಟ್ ಈಸ್ ದಿ ಎಂಡೋಕಾರ್ಡಿಯಮ್. ನೀವು ನೋಡ್ತಿರ್ಬೋದು, ಇನ್ನರ್ ಲೇಯರ್ ಎಂಡೋಕಾರ್ಡಿಯಮ್ ಇದೆ. ನೆಕ್ಸ್ಟ್ ಮಿಡಲ್ ಲೇಯರ್ ಮಯೋಕಾರ್ಡಿಯಮ್ ಇದೆ. ನೆಕ್ಸ್ಟ್ ಔಟರ್ ಲೇಯರ್ ಆಫ್ ದಿ ಹಾರ್ಟ್ ಈಸ್ ಎಪಿಕಾರ್ಡಿಯಮ್. ಓಕೆನಾ ಸ್ಟೂಡೆಂಟ್ಸ್, ಇದು 3 ಲೇಯರ್ ಆಫ್ ದಿ ಹಾರ್ಟ್. ಓಕೆನಾ, ನೆಕ್ಸ್ಟು 4 ಚೇಂಬರ್ಸ್ ಬರುತ್ತೆ. ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಓಕೆನಾ, ಅದಾದಮೇಲೆ 4 ನಿಮಗೆ ವಾಲ್ವ್ಸ್ ಬರುತ್ತೆ. ಯಾವುದು ವಾಲ್ವ್ಸು, ಯಾವ್ದು, ಪಲ್ಮನರಿ ವಾಲ್ವ್, ಅಯೋಟಿಕ್ ವಾಲ್ವ್. ನೆಕ್ಸ್ಟ್ ಅದಾದಮೇಲೆ ಟ್ರೈಕಸ್ಪಿಡ್ ಆ್ಯಂಡ್ ಬೈಕಸ್ಪಿಡ್, 4 ವಾಲ್ವ್ಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ಇಂಟ್ರಾವೆಂಟ್ರಿಕ್ಯುಲರ್ ಸೆಪ್ಟಮ್. ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದಿ ಬೋತ್ ವೆಂಟ್ರಿಕಲ್ಸ್. ಇಟ್ ವಿಲ್ ಸಪರೇಟ್ಸ್ ದಿ ಬೋತ್ ವೆಂಟ್ರಿಕಲ್ಸ್. ಇಟ್ ಈಸ್ ಅನ್ membranous valve. Students, it is a membranous valve which is separates the both ventricles. In between the ventricles ನಿಮಗೆ interventricular septum present ಇರುತ್ತೆ. ನೆಕ್ಸ್ಟ್ ಪೆಪಿಲರಿ ಮಸಲ್ಸ್ ಆಲ್ಸೋ ನೀವು ನೋಡ್ತಿರ್ಬೋದು. 18th one ಪೆಪಿಲರಿ ಮಸಲ್ಸ್. ಇಟ್ ವಿಲ್ ಹೆಲ್ಪ್ಸ್ ಫಾರ್ ದಿ ವಾಲ್ವ್ಸ್ ವೈಲ್ ದಿ ಕಾಂಟ್ರಾಕ್ಷನ್ ಆಫ್ ದಿ ಹಾರ್ಟ್. ವೆಂಟ್ರಿಕಲ್ಸ್ ಕಾಂಟ್ರಾಕ್ಷನ್ ಮಾಡಬೇಕಾದ್ರೆ ಈ ಒಂದು ವಾಲ್ವ್ಸ್ ಫಂಕ್ಷನ್ ಮಾಡೋದಕ್ಕೆ ಇದು ಪೆಪಿಲರಿ ಮಸಲ್ಸ್ ಹೆಲ್ಪ್ ಆಗುತ್ತೆ. ಅಂದರೆ ವಾಲ್ವ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಬ್ಯಾಕ್ಫ್ಲೋ ಆಫ್ ದಿ ಬ್ಲಡ್ನ ಏಟ್ರಿಯಮ್ ಹೋಗದೆ ಇರೋ ಥರ ಇದು ವಾಲ್ವ್ಸು ತಡೆ ಹಿಡಿಯುತ್ತೆ, ನೋಡ್ಕೊಳುತ್ತೆ. ಆ ಒಂದು ಫಂಕ್ಷನ್ ಮಾಡೋದಕ್ಕೆ ಇದು ಪೆಪಿಲರಿ ಮಸಲ್ಸ್ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ವಿಚ್ ವಿಲ್ ರಿಸೀವ್ಸ್ ಆನ್ ಎ ಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದಿ ಲೆಫ್ಟ್
ಏಟ್ರಿಯಮ್, ನೆಕ್ಸ್ಟ್ ಲೆಫ್ಟ್ ಏಟ್ರಿಯಮ್ ಥ್ರೂ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲಿಂದ ಅಯೋರ್ಟಾಗಿ ಹೋಗುತ್ತೆ. ಎಲ್ಲಿ ಇಲ್ಲಿ ವಾಲ್ವ್ಸ್ ಇದೆ, ವಾಲ್ವ್ಸ್ನ ನೀವು ನೋಡ್ಕೊಬೋದು. ವಾಲ್ವ್ಸ್ ಬೈಕಸ್ಪಿಡ್ ವಾಲ್ವ್ ಇದೆ ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ನಡುವೆ. ಅದಾದಮೇಲೆ ನೀವು ಲೆಫ್ಟ್ ವೆಂಟ್ರಿಕಲ್ಲಿಂದ ಅಯೋರ್ಟಾಗೆ ಹೋಗಬೇಕಾದ್ರೆ ಮಿಡಲ್ ಏನಿದೆ, ಮಿಡಲ್ ನಿಮಗೆ ಅಯೋರ್ಟಿಕ್ ವಾಲ್ವ್ ಇದೆ. ಓಕೆನಾ, ಅಯೋರ್ಟಿಕ್ ವಾಲ್ವ್ ಅಯೋರ್ಟಾಗೆ ಹೋಗ್ತಾ ಇದೆ ಅಂತಂದರೆ ಬ್ಲಡ್ಡು ಅಯೋರ್ಟಿಕ್ ವಾಲ್ವ್ ನಡುವೆ ಹೋಗಬೇಕು. ಅದಾದಮೇಲೆ ಪಲ್ಮನರಿ ಟ್ರಂಕ್, ಪಲ್ಮನರಿ ಆರ್ಟ್ರೀಸ್ಗೆ ಹೋಗ್ತಾ ಇದೆ ಅಂತ ಅಂದರೆ ಅದು ಏನಿರುತ್ತೆ, ಪಲ್ಮನರಿ ವಾಲ್ವ್ ಇರುತ್ತೆ. ಪಲ್ಮನರಿ ಆರ್ಟ್ರಿಗೆ ಹೋಗ್ತಾ ಇದೆ ಅಂತಂದರೆ ಪಲ್ಮನರಿ ವಾಲ್ವು, ಅಯೋರ್ಟಾಗೆ ಹೋಗ್ತಿದೆ ಅಂತಂದರೆ ಅಯೋರ್ಟಿಕ್ ವಾಲ್ವು. ಅದಾದಮೇಲೆ ಇನ್ ಬಿಟ್ವೀನ್ ದಿಸ್ ಆಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ಸ್, ಆಟ್ರಿಯೋವೆಂಟ್ರಿಕುಲರ್ ವಾಲ್ವ್ಸ್, ಟ್ರೈಕಸ್ಪಿಡ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ಸ್, 4 ವಾಲ್ವ್ಸು 4 ಚೇಂಬರ್ಸ್ ಇದೆ, ಭಾಳ ಇಂಪಾರ್ಟೆಂಟು. ಓಕೆ ಸ್ಟೂಡೆಂಟ್ಸ್, ನಾನೀಗ ಏನು ಬರ್ದೆ ನೀವಿಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಲೆಫ್ಟ್ ಪಲ್ಮನರಿ ವೈನ್ಸ್, ಲೆಫ್ಟ್ ಆ್ಯಂಡ್ ರೈಟ್ ಪಲ್ಮನರಿ ವೈನ್ಸ್ ಏನಿದೆ, which receives an oxygenated blood from the lungs. ಲಂಗ್ಸಿಂದ ಬಂದಿರತಕ್ಕಂಥ ಆಕ್ಸಿನೇಟೆಡ್ ಬ್ಲಡ್ನ ಅದು ರಿಸೀವ್ ಮಾಡಿಕೊಂಡು ಅದು ಎಲ್ಲಿಗೆ ಲಾಸ್ಟ್ ನಿಮಗೆ ಲೇಬಲಿಂಗ್ ಮಾಡಿರುವಂಥದ್ದು ನಾನು ಎಲ್ಲಿಗೆ ಲೆಫ್ಟ್ ವೆಂಟ್ರಿಕಲ್ಗೆ ತಂದು ಬಿಡುತ್ತೆ ಆಕ್ಸಿನೇಟೆಡ್ ಬ್ಲಡ್ನ. ಅದಾದಮೇಲೆ ಅಯೋರ್ಟಾ ಮುಖಾಂತರ ಆಲ್ ಓವರ್ ದಿ ಬಾಡಿ ಸಪ್ಲೈ ಮಾಡುತ್ತೆ. ಇದಿಷ್ಟು ಏನು ಅಂತಂದರೆ ನಿಮಗೆ ಎಲ್ಲ ಯಾಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಇದೆ. ನಿಮಗೆ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ದಿ ಹಾರ್ಟ್ ಬರುತ್ತೆ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಎಲ್ಲ ಬರುತ್ತೆ, ಪಲ್ಮನರಿ ಸರ್ಕ್ಯುಲೇಷನ್ ಬರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ ಪೂರ. ಇದಿಷ್ಟು ಬ್ರೀಫ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದು, ಎಲ್ಲ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಇದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಯಾವುದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಂದರೆ ತಪ್ಪದೆ ಕಮೆಂಟ್ ಮಾಡಿ. ಹಾರ್ಟ್ ಆಗಿರಲಿ, ಬೇರೆ ಯಾವುದೇ ಸಿಸ್ಟಮ್ ಮೇಲ್ಗಡೆ ನಿಮಗೆ ಆದಷ್ಟು ನಾನು ನಿಮಗೆ ವಿಡಿಯೋಸ್ ಮಾಡಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೇನೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ಟೂಡೆಂಟ್ಸ್. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಸಿಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆಲ್ ದಿ ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನು ಕೂಡ ನೀವು ಕವರ್ ಮಾಡ್ಕೊಳ್ಳಿ, ಎಲ್ಲನೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಎಲ್ಲ BSc ನರ್ಸಿಂಗ್ ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.